ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಗುಕೇಶ್ಗೆ ತೆರಿಗೆ ಬರೆ ಬಿದ್ದಿದೆ. ಈಗ ಬಹುಮಾನದಲ್ಲಿ ಬರೋಬ್ಬರಿ 4.67 ಕೋಟಿ ರೂಪಾಯಿ ತೆರಿಗೆ ಕಡಿತ ಆಗಿದೆ. ನೋಡಿ, ನಿಜಕ್ಕೂ ಯಾವ್ಯಾವ ತೆರಿಗೆ ಅನ್ನೋದು ಕೂಡ ಇಲ್ಲಿ ಲೆಕ್ಕ ಹಾಕಬೇಕಾಗತ್ತೆ. ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾಸ್ತಿ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಬರೋಬ್ಬರಿ 4.67 ಕೋಟಿ, 5 ಕೋಟಿ. ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ತೆರಿಗೆ ಇಲಾಖೆ ಆಟವಾಡದೆ ಆಟ ಗೆದ್ದಿದೆ ಅಂತ ಜನರು ವ್ಯಂಗ್ಯವಾಡ್ತಾ ಇದ್ದಾರೆ. ಏನು ಮಾಡೇ ಇಲ್ಲ, ಅವ್ರು ಗೆದ್ದಿದ್ದಾರೆ ಅಂತ. ಗುಕೇಶ್ಗೆ ಬಂದಿದ್ದು ಒಟ್ಟು 11.45 ಕೋಟಿ ರೂಪಾಯಿ ಬಹುಮಾನ. ಆದರೆ ಇದರಲ್ಲಿ 4.67 ಕೋಟಿ ಮೊತ್ತ ಏನಿದೆ ಅದು ತೆರಿಗೆ ಕಡಿತವಾಗುತ್ತೆ. ಈಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ನೆಟ್ಟಿಗರು ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಬ್ಬರು ಟ್ಯಾಕ್ಸ್ ಡಿಡಕ್ಟೆಡ್ ಜೈ ಸೀತಾರಾಮ್ ಅಂತ ಹೇಳಿ ಕರೆದ್ರೆ, ಮತ್ತೊಬ್ಬರು ತೆರಿಗೆ ಇಲಾಖೆಯೇ ನಿಜವಾದ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೆದಿದ್ದಾರೆ. ನೋಡ್ತಾ ಇದ್ದೀವಿ ಆ ಟ್ವೀಟ್ಗಳನ್ನು, ಹೇಗೆ ವ್ಯಂಗ್ಯವಾಡಿದ್ದಾರೆ. ಮತ್ತು ಇಲ್ಲಿ ಆತನ ಶ್ರಮ ಏನಿದೆ, ಆತ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದೇನಿದೆ, ದೊಡ್ಡ ಮೊತ್ತ ಅವನಿಗೆ ಬಂದಿರುವಂತಹ, ಗುಕೇಶ್ಗೆ ಬಂದಿರುವಂತಹ ಒಂದು ಅಮೌಂಟು. ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಸಣ್ಣ ವಯಸ್ಸಿಗೆ, ಅತಿ ಕಿರಿಯ 18ನೇ ವಯಸ್ಸಿಗೆ ದಾಖಲೆ ಮಾಡಿದಂತಹ ಸಾಧಕ. 11 ಕೋಟಿ ಮೇಲೆ ಆತನಿಗೆ ಬಹುಮಾನದ ಹಣ ಬಂದರೆ ಅದರಲ್ಲಿ 4.67 ಕೋಟಿ ಕಡಿತ ಆಗಿರೋದು, ತೆರಿಗೆ ಕಡಿತ ಆಗಿರೋದು. ಸಾಕಷ್ಟು ಜನ ಗೊಂದಲಕ್ಕೀಡಾಗಿದ್ದಾರೆ. ಲೆಕ್ಕ ಕೊಡಬೇಕು ಅಂಥೇಳಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೆರಿಗೆ ಇಲ್ಲಿ ಕಟ್ಟಾಗಿದೆ ಅಂಥೇಳಿ ಕೆಲವರು ತಲೆಗೆ ಹುಳ ಬಿಟ್ಕೊಂಡಿದ್ದಾರೆ. ಇಷ್ಟು ತೆರಿಗೆಯನ್ನು ಕಟ್ ಮಾಡಿಕೊಳ್ತಾರಾ? ಆತನಿಗೆ ಬಂದಿರುವಂಥ ಬಹುಮಾನದ ಮೊತ್ತ ಎಷ್ಟು, ಅಲ್ಲಿ ತೆರಿಗೆ ಟ್ಯಾಕ್ಸು ಕಟ್ಟಾಗಿರೋದೆಷ್ಟು ಅಂಥೇಳಿ.